ಜನ ನಗ್ತಾರೆ ಭಾರತೀಯರನ್ನ ನೋಡಿ. ಯಾಕಂದ್ರೆ ನಾವು ಈ ಪ್ರಾಣಿ, ಮರ, ನದಿ, ಬೆಟ್ಟ ಮತ್ತೆ ಕಲ್ಲುಗಳನ್ನ ಪೂಜೆ ಮಾಡ್ತೀವಿ. ಮತ್ತೆ ನಿಜ ಹೇಳ್ಬೇಕಂದ್ರೆ ಅದರಲ್ಲಿ ಎಷ್ಟೋ ವಿಷಯಗಳು ನಗು ಬರೋ ಹಂಗೆ ಇವೆ. ನಾನಿಲ್ಲಿ ಯಾವ ಹುಚ್ಚುತನೂ ಸಮರ್ಥಿಸೋಕೆ ಹೋಗೋಲ್ಲ. ಆದ್ರೆ ಇದೆಲ್ಲ ಅಸಲಿಗೆ ಎಲ್ಲಿಂದ ಬಂತು ಅನ್ನೋದನ್ನ ತಿಳಿಯೋದು ಕೂಡ ಅಷ್ಟೇ ಮುಖ್ಯ. ಇದು ತುಂಬಾನೇ ಆಳವಾದ ದಾರ್ಶನಿಕ ಅರಿವಿನಿಂದ ಬಂದಿರೋ ವಿಷಯ. ಇದೊಂದು ಮೂಢನಂಬಿಕೆ ಅಲ್ಲ, ಅಥವಾ ಯಾವುದೋ ಒಂದು ಹಳೆ ಕಾಲದ ಕಲ್ಪಿತ ಕಥೆನೂ ಅಲ್ಲ. ಇದು ಬಂದಿರೋದು ಪಕ್ಕಾ ವೈಚಾರಿಕ ತತ್ವಜ್ಞಾನದಿಂದ. ಇದೆಲ್ಲ ಮೊದಲೇ ಇತ್ತು, ಆಮೇಲೆ ದೇವರು ಬಂದು ಇದರಲ್ಲಿ ಜೀವ ತುಂಬಿದ ಅಂತ ಅನ್ಕೊಳ್ತಾರೆ. ಇಲ್ಲ, ನೀವದರಲ್ಲಿ ಜೀವ ತುಂಬೋ ಯಾವ ಅವಶ್ಯಕತೆನೂ ಇಲ್ಲ. ಅದರಲ್ಲಿ ಈಗಾಗಲೇ ಬದುಕಿನ ಎಲ್ಲಾ ಬೀಜಗಳು ಇವೆ. ಇಲ್ದಿದ್ರೆ ಈ ಭೂಮಿ ಮೇಲೆ ಜೀವ ಅನ್ನೋದು ಶುರುವಾಗೋಕೆ ಹೆಂಗೆ ಸಾಧ್ಯ ಇತ್ತು? ಅಲ್ಲಿ ಬರೀ ಕಲ್ಲು, ನೀರು ಮತ್ತೆ ಮಣ್ಣು ಇತ್ತು ಅಲ್ವಾ? ಹಂಗಾದ್ರೆ ಜೀವ ಎಲ್ಲಿಂದ ಬಂತು? ಆ ಕಲ್ಲುಗಳಲ್ಲೇ ಬದುಕು ಅಡಗಿತ್ತು, ಪೂರ್ತಿ ಸೂಕ್ಷ್ಮ ರೂಪದಲ್ಲಿ. ಆ ಕಲ್ಲುಗಳಿಗೂ ಜೀವ ಇದೆ. ಇದನ್ನೇ ನೋಡಿ ಭಾರತ ಹೇಳಿರೋದು, ಪ್ರತಿಯೊಂದು ವಸ್ತುವಿಗೂ ಜೀವ ಇದೆ, ಪ್ರತಿಯೊಂದಕ್ಕೂ ಗೌರವ ಕೊಡಿ, ಯಾಕಂದ್ರೆ ಎಲ್ಲವೂ ಜೀವಂತವಾಗಿದೆ.